ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ನಗರದ ಸರಸ್ವತಿ ದೇವಸ್ಥಾನ ವೃತ್ತದಲ್ಲಿರುವ ಕರ್ನಾಟಕ ರತ್ನ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ 75ನೇ ಅಮೃತ ಮಹೋತ್ಸವವನ್ನು ಸ್ಮರಿಸುವ ಕಾರ್ಯಕ್ರಮ ಭಾವಪೂರ್ಣವಾಗಿ ನಡೆಯಿತು. ಅವರ ಪ್ರತಿಮೆಗೆ ನಟ ಅನಿರುದ್ದೀನ್ ಅವರು ಪುಷ್ಪಾರ್ಚನೆ ನೆರವೇರಿಸಿ ದಿವಂಗತ ನಟನಿಗೆ ಗೌರವ ಸಲ್ಲಿಸಿದರು. ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅನಿರುದ್ಧ್, ಅಭಿಮಾನಿಗಳ ಪ್ರೀತಿ ಏನಿದೆ ಎಂಬುದು ವಿಷ್ಣುವರ್ಧನ್ ಅಪ್ಪನಿಗೆ ಸಿಗುತ್ತಿರುವ ಅಮೋಘ ಗೌರವದಿಂದಲೇ ಕಾಣಿಸುತ್ತದೆ. ದೈಹಿಕವಾಗಿ ನಮ್ಮನ್ನೆಲ್ಲ ಬಿಟ್ಟು 16 ವರ್ಷ ಕಳೆದರೂ ಜನರ ಪ್ರೀತಿ ಕ್ಷಣವೂ ಕಡಿಮೆಯಾಗಿಲ್ಲ. ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇದೆ. ಈ ಅಸೀಮ ಪ್ರೀತಿಗೆ ಕುಟುಂಬದ ಪರವಾಗಿ ನಾನು ಕೋಟಿ ಕೋಟಿ ನಮನ ಸಲ್ಲಿಸುತ್ತೇನೆ ಎಂದು ಕೃತಜ್ಞತೆ ವ್ಯಕ್ತಪಡಿಸಿದರು. ತುಂಬ ಸಂತೋಷ ಇದೆ. ಯಾಕಂತಂದರೆ ಅಭಿಮಾನಿಗಳ ಒಂದು ಪ್ರೀತಿ ಏನಿದೆ, ಇದು ನಾನು ಈ ಥರದ ಒಂದು ಪ್ರೀತಿ ನಿಜಕ್ಕೂ ನಾನು ಯಾವ ಕಲಾವಿದನ ಬಗ್ಗೆನೂ ನೋಡಿಲ್ಲ ಇದುವರೆಗೂ. ಸುಮಾರು 16 ವರ್ಷಗಳ ಆದವು ಅಪ್ಪ ಅವರು ಕರ್ನಾಟಕ ರತ್ನ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಶಾರೀರಿಕವಾಗಿ ನಮ್ಮನ್ನು ಬಿಟ್ಟು, ಆದರೂ ಕೂಡ ಅವರ ಬಗ್ಗೆ ಇರತಕ್ಕಂಥ ಪ್ರೀತಿ ಏನಿದೆ ಅದು ಕಡಿಮೆ ಅಂತೂ ಆಗ್ತಿಲ್ಲ, ಅದು ಹೆಚ್ಚಾಗ್ತಾನೇ ಇದೆ. ಅದಕ್ಕೆ ನಾನು ಅಪ್ಪ ಅವ್ರ ಪರವಾಗಿ ಹಾಗೆ ನಮ್ಮ ಕುಟುಂಬದವ್ರ ಪರವಾಗಿ ಅಭಿಮಾನಿಗಳಿಗೆ ನಾನು ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸ್ತೀನಿ. ಮುಂದೆ ಚಿತ್ರ ನಟಿಸ್ತಾ ಇದ್ದೀನಿ. ನಾನೀಗ ಸೂರ್ಯವಂಶ ಧಾರಾವಾಹಿಯಲ್ಲಿ ಅಭಿನಯಿಸ್ತಾ ಇದ್ದೀನಿ. ಸುಮಾರು 550 ಸಂಚಿಕೆಗಳು ಪೂರೈಸಿದ್ದೀವಿ. ಜೊತೆಗೆ ನಾನು ಬರವಣಿಗೆ ಕೂಡ ಮಾಡ್ತಾಯಿದ್ದೀನಿ. ನಂದು ಸಾಲುಗಳ ನಡುವೆ ಅನ್ನೋ ಒಂದು ಪುಸ್ತಕ ಬಿಡುಗಡೆ ಆಯಿತು ಇತ್ತೀಚೆಗೆ. ಅದರ ಇಂಗ್ಲೀಷ್ ವರ್ಜನ್ ಕೂಡ ಜನವರಿಯಲ್ಲಿ ಬಿಡುಗಡೆ ಆಗ್ತಾಯಿದೆ. ಕಾದಂಬರಿ ಬರೀತಾ ಇದ್ದೀನಿ. ಅದು ಎಲ್ಲ ಅಂದ್ಕೊಂಡು ಹಾಗಾದರೆ ಅದು ಬರೋ ವರ್ಷ ಅದು ಕೂಡ ಪ್ರದರ್ಶನ ಆಗುತ್ತೆ.